ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 2023-24 ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಒಟ್ಟಿಗೆ 10 ಅಂಕಗಳಿವೆ. ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಉತ್ತರ: ಬಾರದಿರು, ನೋಡದಿರು, ನಿಲ್ಲದಿರು, ಕೇಳದಿರು. ಉತ್ತರ: ಬಾರದಿರು. ಎರಡನೆಯ ಪ್ರಶ್ನೆ: ಹಗಲು ಯಾರಿಂದ ಆಗುತ್ತದೆ? ಚಂದ್ರ, ನಕ್ಷತ್ರ, ದೀಪ, ಸೂರ್ಯ. ಉತ್ತರ: ಸೂರ್ಯ. ಮೂರನೇ ಪ್ರಶ್ನೆ: ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯ್ತು, ಪತಿಭಕ್ತಿಯೊಳ್ ಆರೀ ವನಿತೆಯ ತೆರದಿಂ ಸದ್ಭಾವವಂ ಒಳಕೊಂಡ ಪುಣ್ಯವತಿಯರ್ ಸತಿಯರ್. ಈ ಪದ್ಯ ಭಾಗದಲ್ಲಿ ರಾವಣನ ಸೌಂದರ್ಯ ಸೀತಾದೇವಿ ಯಾವ ರೀತಿ ಭಾವಿಸಿದಳು? ಅ. ಚಿನ್ನಕ್ಕೆ ಸಮಾನವಾದದ್ದು, ಅ. ಕಲ್ಲಿಗೆ ಸಮಾನವಾದದ್ದು, ಇ. ಹುಲ್ಲಿಗೆ ಸಮಾನವಾದದ್ದು, ಈ ಪತಿಗೆ ಸಮಾನವಾದದ್ದು. ಉತ್ತರ: ಹುಲ್ಲಿಗೆ ಸಮಾನವಾದದ್ದು. ನಾಲ್ಕನೇ ಪ್ರಶ್ನೆ: ಜನರಿಗೆ ಯಾವುದಕ್ಕೆ ಗತಿಯಿಲ್ಲ? ಉತ್ತರ: ಅ. ಹಣ, ಆ. ಮನೆ, ಈ. ಬಟ್ಟೆ, ಈ. ಗಂಜಿ. ಉತ್ತರ: ಈ. ಗಂಜಿ. ಐದನೆಯ ಪ್ರಶ್ನೆ: ಜೀಸಸ್ನ ಶಿಲುಬೆಗೇರಿಸಿದವರು ಯಾರ ವಕಾಲತ್ತು ನಡೆಸಿದವರಾಗಿದ್ದಾರೆ? ಉತ್ತರ: ಬರಬ್ಬನ, ಆ. ಕಳ್ಳರ, ಈ. ಯಾಜಕರ, ಈ. ಹುಡುಗಿಯ. ಉತ್ತರ: ಬರಬ್ಬನ. ಆರನೆಯ ಪ್ರಶ್ನೆ: ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮಿಗೆ ಕರೆದೊಯ್ದುದು ಏಕೆ? ಉತ್ತರ: ಕಿಡ್ನಿಯಲ್ಲಿ ಏನು ತೊಂದರೆ ಎಂದು ತಿಳಿಯಲು, ಆ. ಕಲ್ಲಿರುವ ಸ್ಥಳ ಚಲಿಸಿದ್ದರೆ ತಿಳಿಯಲು, ಈ. ಎಷ್ಟು ನೀರು ಕುಡಿದಿದ್ದಾರೆ ತಿಳಿಯಲು, ಈ. ಎಷ್ಟು ನೀರು ಕುಡಿಯಬೇಕೆಂದು. ಉತ್ತರ: ಆ. ಕಲ್ಲಿರುವ ಸ್ಥಳ ಚಲಿಸಿದ್ದರೆ ತಿಳಿಯಲು, ಆ. ಉತ್ತರ. ಇನ್ನು ಏಳನೇ ಪ್ರಶ್ನೆ: ಧಣಿಗಳ ಹೆಸರೇನು? ಅ. ತಿಮ್ಮಪ್ಪಯ್ಯ, ಆ. ವೆಂಕಟಪ್ಪ, ಈ. ಮುನಿಸ್ವಾಮಿ, ಈ. ವೆಂಕಪ್ಪಯ್ಯ. ಉತ್ತರ: ಈ. ವೆಂಕಪ್ಪಯ್ಯ. ಇನ್ನು ಎಂಟನೆಯ ಪ್ರಶ್ನೆ: ಶಿವೇಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋಗಿದ್ದು ಏಕೆ? ಉತ್ತರ: ಅ. ಮರ ಬೀಳಿಸಲು, ಆ. ಶಿಕಾರಿ ಮಾಡಲು, ಈ. ಕಳ್ಳನಾಟ ಇಳಿಸಲು, ಈ. ಕಳ್ಳನಾಟ ಏರಿಸಲು. ಉತ್ತರ: ಈ. ಕಳ್ಳನಾಟ ಇಳಿಸಲು. ಒಂಬತ್ತನೆಯ ಪ್ರಶ್ನೆ: ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು? ಉತ್ತರ: ಅ. ಲೇಖಕರನ್ನು ಕಾಣಲು, ಆ. ಪುಟ್ಟಯ್ಯನನ್ನು ಮಾತನಾಡಿಸಲು, ಈ. ಪೋಸ್ಟ್ ಕೊಡಲು, ಈ. ನಾಯಿ ಕಚ್ಚಿದ್ದರಿಂದ. ಉತ್ತರ: ಈ. ನಾಯಿ ಕಚ್ಚಿದ್ದರಿಂದ. ಹತ್ತನೆಯ ಪ್ರಶ್ನೆ: ಪೊಲೀಸರು ಏನು ಮಹಜರು ಬರೆದುಕೊಂಡರು? ಉತ್ತರ: ಅ. ನಾಗರಾಜನ ಕೋವಿ ಸಿಗಲಿಲ್ಲ, ಆ. ನಾಗರಾಜ ಓಡಿ ಹೋದ, ಈ. ನಾಗರಾಜನ ಹೆಣ ಸಿಗಲಿಲ್ಲ, ಕೋವಿ ಸಿಕ್ಕಿದೆ, ಈ. ನಾಗರಾಜ ಧರ್ಮಸ್ಥಳದಲ್ಲಿದ್ದಾನೆ. ಉತ್ತರ: ಈ. ನಾಗರಾಜನ ಹೆಣ ಸಿಗಲಿಲ್ಲ, ಕೋವಿ ಸಿಕ್ಕಿದೆ. ಈಗ ಆದಲ್ಲಿ ಯಾವುದಿದೆ? ಬಿಟ್ಟ ಸ್ಥಳ ತುಂಬಿರಿ. ನೋಡೋಣ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಟ್ಟಿಗೆ 5 ಅಂಕಗಳು. ಉತ್ತರವನ್ನು ಮೊದಲಿಗೆ ನೋಡ್ಕೊಳ್ಳೋಣ. ರಾಮಾಯಣ ಲೋಕಲ್ ವೃದ್ಧರಿಗೆ ಶಿವಸುಬ್ರಹ್ಮಣ್ಯ ಅಯ್ಯರ್, CNR ರಾವ್, ಕಾರ್ವೇರ್ ಮಾರ್ಷ್. 11ನೆಯ ಪ್ರಶ್ನೆ ನೋಡೋಣ. ಈಗ ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೇರ್ ಮಾರ್ಷ್. 12ನೇ ಪ್ರಶ್ನೆ: ಕನ್ನಡ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಡ್ಯಾಶ್, CNR ರಾವ್. 13ನೇ ಪ್ರಶ್ನೆ: ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಡ್ಯಾಶ್, ಶಿವಸುಬ್ರಹ್ಮಣ್ಯ ಅಯ್ಯರ್. 14ನೇ ಪ್ರಶ್ನೆ: ರಾಮಾಯಣ ಕಥೆ ಹೇಳಬೇಕೆಂದು ಮನೋರಮೆ ರಾಮಾಯಣದ ಕಥೆ ಅಲ್ಲಿ ಡ್ಯಾಶ್ ರಾಮಾಯಣ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು. 15ನೇ ಪ್ರಶ್ನೆ: ಲೋಕಲ್ ಸುದ್ದಿಗಳಿಗೆ ಡ್ಯಾಶ್ ಪ್ರಾಶಸ್ತ್ಯವಿದೆ. ಉತ್ತರ: ಹಳ್ಳಿಯ ಚಹಾದಂಗಡಿಯಲ್ಲಿ. ಈಗ ಈ 5 ಅಂಕಗಳ ಹೊಂದಿಸಿ ಬರೆಯಿರಿ. ನೋಡೋಣ. ಇಲ್ಲಿ 16 ಆ ವಿಭಾಗದಲ್ಲಿ ಆ ಪಟ್ಟಿಯಲ್ಲಿ ನಂಬರ್ ಹಾಕಿದ್ದಾರೆ. ಈ ಪಟ್ಟಿಯಲ್ಲಿ ಅಥವಾ ಬ ಪಟ್ಟಿಯಲ್ಲಿ ಇದನ್ನು ವರ್ಣಮಾಲೆಯನ್ನು ಕೊಟ್ಟಿದ್ದಾರೆ. ಯಾವುದೆಲ್ಲ ಉತ್ತರ ಅಂತ ನೋಡುವ. ಬಸವಣ್ಣನವರು 16 ಬಸವಣ್ಣನವರು, 17 ಬೆಳಗು ಜಾವ, 18 ಒಮ್ಮೆ ನಗುತ್ತೇವೆ, 19 ಕುಮಾರವ್ಯಾಸ, 20 JS ಶಿವರುದ್ರಪ್ಪ. ಈಗ 16ನೇದು ಇಲ್ಲಿ ಯಾವುದಿದೆ ಅಂತ
ಬ ಪಟ್ಟಿಯಲ್ಲಿ ಯಾವುದಿದೆ ನೋಡೋಣ. ರೂಪಕ ಸಾಮ್ರಾಜ್ಯ, ರಾಷ್ಟ್ರಕವಿ, ಕೂಡಲ ಸಂಗಮ ದೇವ, ದ ರಾ ಬೇಂದ್ರೆ, ಸುಕನ್ಯಾ ಮಾರುತಿ. ಈಗ 16ರದ್ದು ಬಸವಣ್ಣನವರು. ಇಲ್ಲಿ ಯಾವುದು ಬರ್ತದೆ ಬಸವಣ್ಣನವರು? ಈ ಕೂಡಲ ಸಂಗಮ ದೇವ. ಬೆಳಗು ಜಾವ, ಇಲ್ಲಿ ಬರ್ದವರು ಯಾರು ಅಂತ ನೋಡುವ. ಬೆಳಗು ಜಾವ 17ರದ್ದು ದ ರಾ ಬೇಂದ್ರೆ. ಈ ಒಮ್ಮೆ ನಗುತ್ತೇವೆ, ಉತ್ತರ ಸುಕನ್ಯಾ ಮಾರುತಿ. 19 ಕುಮಾರವ್ಯಾಸ, ಉತ್ತರ ರೂಪಕ ಸಾಮ್ರಾಜ್ಯ. 20ನೆಯ ಪ್ರಶ್ನೆ ಜಿ ಎಸ್ ಶಿವರುದ್ರಪ್ಪ, ಉತ್ತರ ರಾಷ್ಟ್ರಕವಿ. ಇಲ್ಲಿ ನೋಡ್ಕೊಳ್ಳಿ, ಉತ್ತರ ಬೇಕಾದರೆ ಇಲ್ಲಿದೆ ನೋಡಿ, ನೋಡ್ಕೊಳ್ಳಿ. ಮುಂದೆ ಈಗ ಆ ವಿಭಾಗದಲ್ಲಿ 2 ಅಂಕಗಳ ಪ್ರಶ್ನೆಗಳು ಸೆಕೆಂಡ್ ಮೇನಲ್ಲಿ. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 21ನೆಯ ಪ್ರಶ್ನೆ ಸೀತೆಯ ತಲ್ಲಣಕ್ಕೆ ಕಾರಣವೇನು? ಉತ್ತರ ರಾವಣನು ಆಗಮಿಸಿದುದನ್ನು ಖಚರಕಾಂತೆಯರಿಂದ ತಿಳಿದ ಸೀತೆಯು ರಾಮಲಕ್ಷ್ಮಣರ ಬಗೆಗೆ ಏನು ಕೆಟ್ಟ ವಾರ್ತೆಯನ್ನು ಕೇಳುವೆನು ಎಂದು ತಲ್ಲಣಗೊಂಡಳು. 22ನೇ ಪ್ರಶ್ನೆ ಬಡತನ ಹೇಗೆ ಬಯಲಾಯಿತು? ಉತ್ತರ ಬಡತನ ಬಂದಾಗ ಮಕ್ಕಳನ್ನು ಹೊಡೆಯಬಾರದು. ಮಕ್ಕಳು ಹೊರಗೆ ಆಟವಾಡಿ ಬಂದು ತೊಡೆಯೇರಿ ಕುಳಿತು ಮುದ್ದಿನ ಮಾತುಗಳನ್ನು ಆಡುತ್ತಿದ್ದರೆ ಅದನ್ನು ಕೇಳುತ್ತಾ ಬಡತನ ಬಯಲಾಗುತ್ತದೆ. 23ನೇ ಪ್ರಶ್ನೆ ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಉತ್ತರ ಪ್ರತಿದಿನವೂ ಬಾನಿನಲ್ಲಿ ಕತ್ತಲೆಯು ಸರಿದು ಪ್ರಕಾಶ ಕಾಂತಿಗಳು ಮೂಡುತ್ತವೆ. ಅದೇ ರೀತಿ ಪ್ರತಿ ವಸಂತ ಕಾಲದಲ್ಲೂ ಮರಗಳು ಚಿಗುರುತ್ತವೆ. ಹೀಗೆ ಬಾನು ಮತ್ತು ಮರಗಳು ನಿತ್ಯ ನೂತನವೆಂದು ಕವಿ ಹೇಳಿದ್ದಾರೆ. 24ನೇ ಪ್ರಶ್ನೆ ಕ್ರಿಸ್ಮಸ್ ಮನೆಗೆ ಏನು ಹೊತ್ತು ತಂದಿದೆ? ಉತ್ತರ ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ನ ನಕಲಿ ಮರ, ಬೆಚ್ಚನೆಯ ಪ್ರಾರ್ಥನೆಗಳನ್ನು ಹೊತ್ತು ತಂದಿದೆ. ಇನ್ನು ಆ ವಿಭಾಗದಿಂದ ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಗದ್ಯ ಭಾಗದಲ್ಲಿ ಬರುವಂಥದ್ದು. 25ನೆಯ ಪ್ರಶ್ನೆ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿದವು? ಉತ್ತರ ಉಳದಿರುವ ನೆಲ, ಮಗುವಿನ ಕಾಯಿಲೆ, ಇವೆಲ್ಲವೂ ತನ್ನ ಕಷ್ಟದ ಮುಂದೆ ಬಸಲಿಂಗನಿಗೆ ಗೌಣವಾಗಿ ಕಾಣತೊಡಗಿದವು. 26ನೆಯ ಪ್ರಶ್ನೆ ಮಾರ್ಷನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಉತ್ತರ ಮಾರ್ಷನ ಕುದುರೆಯ ಖುರಪುಟದ ಸದ್ದಿಗೆ ದಿಗಿಲುಗೊಂಡರು. ಅದು ಅವರು ಆವರಿಗೂ ನೋಡಿರದ ಪ್ರಾಣಿ. ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕು ಪೋಷಾಕಿನ ಮಾರ್ಷ್. ಎರಡೂ ವಿಚಿತ್ರಗಳನ್ನು ಒಮ್ಮೆಲೆ ಕಂಡು ಅವರು ಹೆದರಿ ಓಡಿ ಹೋದರು. ಈಗ 27ನೆಯ ಪ್ರಶ್ನೆ ನೀರಿಳಿಯದ ಅಲ್ಲಿ ಅದರ ಉತ್ತರ ಇದೆ ನೋಡಿ. ಮಕ್ಕಳನ್ನು ಎಳೆದುಕೊಂಡು ದಟ್ಟಡವಿಯಲ್ಲಿ ಮಿಂಚಿನಂತೆ ಮಾಯವಾದರು. 27ನೆಯ ಪ್ರಶ್ನೆ ಈಗ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದ್ದೇಕೆ? ಉತ್ತರ ಕನ್ನಡದ ಸೊಗಸನ್ನೇ ತಿಳಿಯಲು ಅಸಮರ್ಥಳಾದ ತನಗೆ ಸಂಸ್ಕೃತದ ಸೊಬಗಿನಲ್ಲಿ ಕತೆ ಹೇಳಿದರೆ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದಳು. 28ನೇ ಪ್ರಶ್ನೆ ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ? ಉತ್ತರ ಪಟ್ಟಣದ ಹೋಟೆಲಿನ ಭವ್ಯ ಕಟ್ಟಡ ಮನವನ್ನು ಆಕರ್ಷಿಸುವಂತಿದೆ. ನಡೆದರೆ ಜಾರುವ ನಯವಾದ ಭರಸಿಯ ನೆಲವಿದೆ. ಕೂತರೆ ಮಾಸಿ ಹೋದೀತು ಎನ್ನುವ ಕುರ್ಚಿ ಇದೆ. ಅಲ್ಲಿ ಮುರುಕು ಬೆಂಚು, 3 ಕಾಲಿನ ಕುರ್ಚಿ ಮಾತ್ರವೇ ಇರುವುದು. ಅಲ್ಲಿ ಮಿನಿ ಪಾರ್ಲಿಮೆಂಟಿನ ವಾರ್ತಾ ಇಲಾಖೆಯ ವಾತಾವರಣ ಬಾಯಿ ಚಪಲ ತೀರಿಸಿಕೊಳ್ಳುವ ಕೇಂದ್ರವಾಗಿದೆ. ಏನು ಈ ದೀರ್ಘಗದ್ಯದಿಂದ ಯಾವುದೆಲ್ಲ ಪ್ರಶ್ನೆಗಳು ಬರ್ತವೆ ನೋಡೋಣ. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 29ನೇ ಪ್ರಶ್ನೆ ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಉತ್ತರ ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದು ಎಂದು ಜನರು ನಂಬಿದ್ದರು. 30ನೇ ಪ್ರಶ್ನೆ ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ಉತ್ತರ ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ
ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದ ಮರಗಳನ್ನು ನೆಡುತ್ತಿರುವುದು ಎಂದು ಪ್ರಕಾಶ ಹೇಳಿದ. ಇನ್ನು 31ನೆಯ ಪ್ರಶ್ನೆ, ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ? ಉತ್ತರ, ಶರಾಬಿನ ನಿಶಾದಲ್ಲಿದ್ದ ವೇಲಾಯುಧ ಲಾರಿಗೂ ನಾಟಾಗಳಿಗೂ ಬಿಗಿದು ಕಟ್ಟಿದ್ದ ಹಗ್ಗ ಬಿಚ್ಚಬೇಕೆಂಬುದನ್ನು ಮರೆತು ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ಲಾರಿ ಮೆಲ್ಲಗೆ ಒಂದು ಕಡೆಗೆ ಧೊಪ್ಪನೆ ಉರುಳಿ ಬಿತ್ತು. ಕ್ಯಾಬಿನಿನಲ್ಲಿ ಇಟ್ಟಿದ್ದ ಮಣಭಾರದ ಲಾರಿ ಜಾಕ್ ಬುರುಡೆ ಮೇಲೆ ಬಿದ್ದ ಹೊಡೆತಕ್ಕೆ ತಲೆ ಜಜ್ಜಿ ಡ್ರೈವರ್ ಸತ್ತು ಹೋದ. ಆನೆ ಇದಕ್ಕೆ ಕಾರಣವಲ್ಲ. 32ನೇ ಪ್ರಶ್ನೆ, ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ಉತ್ತರ, ಲೈನ್ಮ್ಯಾನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ಗಳು ಯಾರೂ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋರಿಲ್ಲ. ಕರೆಂಟಿನ ಜೊತೆ ಕೆಲಸ ಅದು. ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದರೂ ಅಲ್ಲಿಗೆ ಸರ್ವಿಸ್ ಮುಗಿದಂಗೆ ಎಂದು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ಹೇಳಿದ. ಇನ್ನು ಈ ವಿಭಾಗ ಯಾವುದಾದರೂ 2 ಪ್ರಶ್ನೆಗಳಿಗೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 33ನೇದು ನೋಡ್ಕೊಳ್ಳಿ. ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಕೀಚಕನಿಂದ ಉಂಟಾಗಿರುವ ಉಪಟಳವನ್ನು ತಡೆಯುವಲ್ಲಿ ಪತಿಗಳೈವರಲ್ಲಿ ಯಾರಲ್ಲಿ ತನ್ನ ಅಳಲನ್ನು ತೋಡಿಕೊಳ್ಳಲಿ ಎಂದು ಚಿಂತಿಸಿದ ದ್ರೌಪದಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರುತ್ತಾಳೆ. ಕಲಿ ಭೀಮನೇ ಪೌರುಷಶಾಲಿ. ತನ್ನ ದುಃಖಕ್ಕೆ ಆತ ಒದಗುತ್ತಾನೆ. ಸ್ವಾಭಿಮಾನಿಯಾದ ಅವನು ದುಷ್ಟನ ಉಪಟಳವನ್ನು ತಡೆಯುತ್ತಾನೆ. ಅವನೂ ಅಂತಹ ಕೆಚ್ಚನ್ನು ತೋರದಿದ್ದರೆ ಘೋರತರ ವಿಷವನ್ನು ಕುಡಿಯುತ್ತೇನೆ ಎಂದು ದ್ರೌಪದಿ ನಿರ್ಧರಿಸಿದಳು. ಸ್ವಾರಸ್ಯ, ದ್ರೌಪದಿಯ ಅಸಹಾಯಕತೆ, ಮಾನಿನಿ ತನ್ನ ಮಾನ ರಕ್ಷಣೆಗೆ ಪ್ರಾಣ ಕೊಡಲು ಅಂಜುವುದಿಲ್ಲ ಎಂಬುದು ತಿಳಿಯುತ್ತದೆ. ಇದು ದ್ರೌಪದಿಯ ಕೊನೆಯ ನಿರ್ಧಾರ. 34ನೇದು, ರಸ್ತೆ ದಾಟುವಾಗ ಎಚ್ಚರಿಕೆ. ಈ ಮೇಲಿನ ಸಾಲನ್ನು ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ರಾಷ್ಟ್ರಕವಿ ಡಾಕ್ಟರ್ G.S. ಶಿವರುದ್ರಪ್ಪನವರ ತೆರೆದ ದಾರಿ ಕವನ ಸಂಕಲನದ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ನಗರ ಬದುಕಿನಲ್ಲಿ ಕಾಣುವ ಕೇಳುವ ವಿಚಾರಗಳು ಯಾವುದೆಂಬುದನ್ನು ಕವಿ ಇಲ್ಲಿ ಚಿತ್ರಿಸುತ್ತಾರೆ. ವ್ಯವಧಾನವಿಲ್ಲದ ಜೀವನದ ನಡುವೆ ಎಲ್ಲದಕ್ಕೂ ಕ್ಯೂ ನಿಂತು ಸಮಯ ಕಳೆಯುತ್ತದೆ. ಫುಟ್ಪಾತಿನಲ್ಲಿ ಮಾತ್ರ ನಡೆಯಬೇಕು. ಸ್ವಚ್ಛಂದವಾಗಿಯೋ ಮೈಮರೆತೋ ಓಡಾಡಲು ಸಾಧ್ಯವಿಲ್ಲ. ರಸ್ತೆ ದಾಟುವಾಗ ಮೈಯೆಲ್ಲ ಕಣ್ಣಾಗಿರಬೇಕು. ಎಲ್ಲಿಯೂ ವಿಶ್ರಾಂತಿಯೇ ಇಲ್ಲದೆ ಓಡುವ ಸ್ಪರ್ಧಾತ್ಮಕ ಜೀವನ ಎಂದು ಕವಿ ಹೇಳುತ್ತಾರೆ. ಸ್ವಾರಸ್ಯ, ನಗರ ಬದುಕೇ ಸೂಕ್ಷ್ಮ, ಮೈ ಮರೆತರೆ ಅಪಾಯ ಎಂಬುದನ್ನು ಈ ವಾಕ್ಯ ಸೂಚಿಸುತ್ತದೆ. 35ನೇ ಪ್ರಶ್ನೆ, ಅಲ್ಲಿಯ ಮಾತು ಅವನಿಗೆ ಸಸೇಮಿರಬರದು. ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚಿಗಿಡುತ್ತೀನಿ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ, ಅಸ್ಸಾಂನಲ್ಲಿ ಕಿರಿಯ ಮಗನೊಂದಿಗೆ ಇರುವ ಮುದುಕನ ಸ್ಥಿತಿಯನ್ನು ಕವಯಿತ್ರಿ ಹೇಳುತ್ತಾರೆ. ಹಿರಿಯ ಮಗನೊಂದಿಗೆ ಕನ್ನಡ ನಾಡಿನಲ್ಲಿರುವ ಮುದುಕಿಯಾದರೆ ಮಗ ಸೊಸೆ ಹೊರಗೆ ಹೋದಾಗಲಾದರೂ ನೆರೆಹೊರೆಯವರ ಬಳಿ 4 ಮಾತಾಡಿ ಬಾಯಿ ತುರುಕಿ ತೀರಿಸಿಕೊಳ್ಳುತ್ತಾಳೆ. ಆದರೆ ಅಲ್ಲಿನ ಭಾಷೆ ಸ್ವಲ್ಪವೂ ಬಾರದ ಮುದುಕ ತನಗೆ ಮಾತೇ ಮರೆತು ಹೋಗಿದೆ ಎಂದು ಫೋನಿನಲ್ಲಿ ಮುದುಕಿಯ ಬಳಿ ತನ್ನ ಕಷ್ಟ ತೋಡಿಕೊಳ್ಳುತ್ತಾನೆ. ಸ್ವಾರಸ್ಯ, ಇಳಿ ವಯಸ್ಸಿನಲ್ಲಿ ತನ್ನ ಪತ್ನಿಯಿಂದ ದೂರವಾಗಿ ಕಂಡು ಕೇಳರಿಯದ ಸ್ಥಳದಲ್ಲಿ ಏಕಾಂಗಿತನ ಕಾಡುತ್ತಿರುವ ಮುದುಕನ ಸ್ಥಿತಿಯ ಚಿತ್ರಣ ಇಲ್ಲಿದೆ. ಇನ್ನು ಆ ವಿಭಾಗ ಗದ್ಯಭಾಗ, ಯಾವುದಾದರೂ ಒಂದು ವಾಕ್ಯಕ್ಕೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 36ನೇ ಪ್ರಶ್ನೆ, ನಾವು ಪರದೇಶಿಗಳೆಂಬ ಭಾವನೆ ಬರುತ್ತದೆ. ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ಕನ್ನಡದ ಕಟ್ಟಾಳು ಎಂದೇ ತಮ್ಮನ್ನು ಗುರುತಿಸಿಕೊಂಡಿದ್ದ ಡಾಕ್ಟರ್ ಹಾಮಾನ ಅವರ ಕನ್ನಡವನ್ನು ಕಟ್ಟುವ
ಕೆಲಸ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರೈಲ್ವೆ, ಅಂಚೆ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಂತಹ ಸಂಸ್ಥೆಗಳು, ಬ್ಯಾಂಕುಗಳು, ಹೀಗೆ ಕೇಂದ್ರಾಡಳಿತದ ಯಾವ ಸಂಸ್ಥೆಗೆ ಹೋದರೂ ನಾವು ಪರದೇಶಿಗಳು ಎಂಬ ಭಾವನೆ ಬರುತ್ತದೆ ಎಂದು ಲೇಖಕರು ಹೇಳುತ್ತಾರೆ. ಸ್ವಾರಸ್ಯ: ಎಲ್ಲ ಕಡೆ ಹಿಂದಿ, ಇಂಗ್ಲಿಷ್ಗಳೇ ರಾರಾಜಿಸಿದರೆ ನಾವು ನಮ್ಮ ದೇಶದಲ್ಲಿದ್ದೇವೆ ಎಂಬ ಭಾವನೆ ಬರಲು ಸಾಧ್ಯವಿಲ್ಲ. 37ನೇ ಪ್ರಶ್ನೆ: ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯೆ? ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಪ್ರೊಫೆಸರ್ ಎಚ್.ಆರ್. ರಾಮಕೃಷ್ಣರಾವ್ ಅವರ ಕಲಾಂ ಮೇಷ್ಟ್ರು ಕೃತಿಯ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: 1988ರಲ್ಲಿ ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆ ನಡೆದಿತ್ತು. ಸಿಕಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ್ದ ಪೃಥ್ವಿ ಕ್ಷಿಪಣಿ ಮಾದರಿ ಚಿತ್ರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು. ಕಲಾಂ ಆ ಹುಡುಗಿಯನ್ನು ಕರೆಸಲು ಹೇಳಿದರು. ಕ್ಯಾಂಟೀನಿನಲ್ಲಿ ತಂತ್ರಜ್ಞರೊಡನೆ ಸಹಭೋಜನ. ಮೀಟಿಂಗ್ ಮಧ್ಯದಲ್ಲಿಯೇ ಹೊರಗೆ ಬಂದು, ನೀನು ಯಾವ ಸ್ಕೂಲ್ನಲ್ಲಿ ಓದುತ್ತಿದ್ದೀಯೆ? ನಿಮ್ಮ ತಂದೆ ಏನು ಮಾಡುತ್ತಿದ್ದಾರೆ? ನಿನ್ನ ಹವ್ಯಾಸಗಳು ಏನು ಎಂದು ನಗುತ್ತಾ ಕೇಳಿದರು. ಸ್ವಾರಸ್ಯ: ಎಲ್ಲರನ್ನು ಗೌರವಿಸುವ, ಮಕ್ಕಳನ್ನು ಪ್ರೀತಿಸುವ ಪ್ರತಿಭೆಯನ್ನು ಹೊಂದಿರುವ ಕಲಾಂ ಅವರ ಹೃದಯ ವೈಶಾಲ್ಯತೆ ಇಲ್ಲಿ ವ್ಯಕ್ತವಾಗಿದೆ. ಯಾವುದಾದರೂ ಒಂದು ವಾಕ್ಯಕ್ಕೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ದೀರ್ಘಗದ್ಯದಲ್ಲಿ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಉತ್ತರ: ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದ ಕೃಷ್ಣೇಗೌಡರ ಆನೆ ಎಂಬ ನೀಳ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಲೇಖಕರು ತಮ್ಮ ಜೀಪಿನ ಅಡಿ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡುತ್ತಿರಬೇಕಾದರೆ ಖಾಕಿ ಪ್ಯಾಂಟುಧಾರಿ ಕಾಲುಗಳು ಕಂಡವು. ಬೂಟಿಲ್ಲದ ಕಾಲುಗಳಾದ್ದರಿಂದ ಪೊಲೀಸಿನವರಲ್ಲವೆಂದು ಖಾತ್ರಿಯಾಯಿತು. ಬಂದಾತ ಒಂದೆರಡು ಬಾರಿ ಕೆಮ್ಮಿದ. ನಮ್ಮ ಕಡೆ ಮನೆಯ ಬಳಿ ಯಾರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಶಬ್ದ ಮಾಡುತ್ತಾರೆ. ಏಕೆಂದರೆ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಏನೆಲ್ಲ ಬಿಕ್ಕಟ್ಟುಗಳಿವೆ. ಬದಲಾಗಿ ಒಂದೆರಡು ಸಾರಿ ಕೆಮ್ಮಿದರೆ ಈ ತೊಂದರೆ ಇರುವುದಿಲ್ಲವೆಂದು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ: ವ್ಯಕ್ತಿ ತಾನು ಬಂದಿದ್ದನ್ನು ಖಾತ್ರಿಪಡಿಸಲು ಕೆಮ್ಮಿ ಗಮನ ಸೆಳೆಯುವ ರೀತಿಯನ್ನು ಲೇಖಕರು ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. 39ನೇ ಪ್ರಶ್ನೆ: ಬುಟ್ಟಿಗಟ್ಟಲೆ ಬಿದ್ದಿಲ್ಲವಾ ಅದರ ಲದ್ದಿ? ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಲೇಖಕರು ತಮ್ಮ ಜೀಪಿನ ರಿಪೇರಿಯಲ್ಲಿ ತೊಡಗಿಕೊಂಡಿದ್ದಾಗ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ ದುರ್ಗಪ್ಪ ಬರುತ್ತಾನೆ. ಬಂದ ವಿಷಯ ಏನೆಂದು ಕೇಳಿದಾಗ, ಒಂದು ಮರ ಮುರಿದು ತಂತಿಯ ಮೇಲೆ ಬಿದ್ದಿರುವುದರಿಂದ ಅದನ್ನು ಕಡಿದು ಲೈನ್ ಕ್ಲಿಯರ್ ಮಾಡಲು ಕೊಡಲಿ ಬೇಕಾಗಿತ್ತು. ಇದು ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಎಂದು ಲೇಖಕರಿಗೆ ಹೇಳುತ್ತಾನೆ. ಸ್ವಾರಸ್ಯ: ಆನೆಯದೇ ಈ ಕೆಲಸ ಎಂದು ಊಹಿಸಿ ದುರ್ಗಪ್ಪ ನೀಡುವ ಪುರಾವೆ ಸ್ವಾರಸ್ಯಕರವಾಗಿದೆ. ಈ ವಿಭಾಗದಲ್ಲಿ 4ನೆಯ ಮೇನ್ ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಒಂದೊಂದು ಪ್ರಶ್ನೆಗಳಿಗೆ 4 ಅಂಕಗಳಿರ್ತವೆ. ಒಟ್ಟಿಗೆ 8 ಅಂಕಗಳಿಗೆ ಉತ್ತರಿಸುವಂಥದ್ದು. 40ನೆಯ ಪ್ರಶ್ನೆ: ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಉತ್ತರ: ಬಹುರೂಪಿಣಿ ವಿದ್ಯಾ ಪ್ರಭಾವವನ್ನು ಪರೀಕ್ಷಿಸಿಕೊಂಡು ಇನ್ನು ತನಗೆ 3 ಲೋಕದಲ್ಲಿ ಸರಿಸಾಟಿಯಾರು ಎಂದು ತನ್ನ ಭುಜದಂಡವನ್ನು ನೋಡಿಕೊಂಡು ರಾವಣನು ಸೀತೆಯ ಮುಖ ಕಮಲವನ್ನು ಅವಲೋಕಿಸಲು ಕಾತರನಾಗಿ ಪ್ರಮದವನಕ್ಕೆ ಬಂದನು. ರಾವಣನ ಪೌರುಷದ ಬೆಡಗನ್ನು ಖಚರಕಾಂತೆಯರು ಸೀತೆಗೆ ತೋರಲಾಗಿ ಅವರ ರೂಪು ಸೀತೆಗೆ ತೃಣ ಸಮಾನ ಎನಿಸಿತು.
ರಾಮಲಕ್ಷ್ಮಣರ ಬಗೆಗೆ ಯಾವ ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ಸೀತೆ ತಲ್ಲಣಗೊಂಡಳು. ಹಾಗೆ ತಲ್ಲಣಿಸುತ್ತಿದ್ದ ಸೀತೆಯ ಬಳಿ ಬಂದ ರಾವಣನು, ಬಹುರೂಪಿಣಿ ವಿದ್ಯೆ ನನಗೆ ಸಾಧಿತವಾಯಿತು. ಇನ್ನು ನನಗೆ ಅಸಾಧ್ಯವಾದ ಶತ್ರುಗಳಿಲ್ಲ. ನಿನ್ನ ನೆಚ್ಚಿನ ರಾಮನ ಸಹವಾಸವನ್ನು ಬಿಟ್ಟು ನನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದಾಗ ಸೀತೆಯು ದಿಗಿಲುಗೊಂಡು, ಕರುಣಿಸುವುದಾದರೆ ರಾವಣನೇ, ಯುದ್ಧದಲ್ಲಿ ಶ್ರೀರಾಮನ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಇಲ್ಲಿಗೆ ಬರದಿರು ಎನ್ನುತ್ತಾ ನೆಲಕ್ಕುರುಳಿ ಮೂರ್ಛೆ ಹೋದಳು. ಇದನ್ನು ಕಂಡು ರಾವಣನಿಗೆ ಸೀತೆಯಲ್ಲಿ ಅನುಕಂಪ ಮೂಡಿತು. 41. ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು? ಉತ್ತರ: ಮೊದಲ ವಚನದಲ್ಲಿ ಉರಿಲಿಂಗ ಪೆದ್ದಿಯು ಚಿಂತೆಯಿಲ್ಲದ ಅತಿ ಶ್ರೇಷ್ಠ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದು ಎಂದು ಹೇಳುತ್ತಾರೆ. ಸೂರ್ಯನಿಲ್ಲದೆ ಹಗಲು ಇಲ್ಲದಂತೆ, ದೀಪವಿಲ್ಲದೆ ಬೆಳಕು ಇಲ್ಲದಂತೆ, ಹೂವಿಲ್ಲದೆ ಪರಿಮಳವಿಲ್ಲದಂತೆ, ಸಕಲವಿಲ್ಲದೆ ಪರಿಶುದ್ಧತೆಯನ್ನು ಕಾಣಲಾಗದು. ಮಹಾಘನನಾದ ಪರಶಿವನಿಂದ ಚಿಂತೆಯಿಲ್ಲದ ಸ್ಥಿತಿ ಉಂಟಾಗುವುದು ಮತ್ತು ಶಿವ ಹಾಗೂ ಲಿಂಗ ಏಕವೆಂಬ ಅರಿವು ಉಂಟಾಗುವುದು ಎಂದಿದ್ದಾನೆ. ಎರಡನೇ ವಚನದಲ್ಲಿ ಮಂಗಳಕರವಾದ ಲಿಂಗವನ್ನು ಧರಿಸಿರುವವನಿಗೆ ಅನ್ಯ ದೇವರನ್ನು ಬೇಡುವ ಸ್ಥಿತಿ ಇರುವುದಿಲ್ಲ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿದ್ದಾನೆ. ಪರುಷ ಶಿಲೆಯ ಮನೆಯಲ್ಲಿದ್ದವನಿಗೆ ಬೇಡುವ ಸ್ಥಿತಿ ಬರುವುದಿಲ್ಲ. ನದಿಯಲ್ಲಿ ಇದ್ದವನಿಗೆ ಬಾಯಾರಿಕೆಯಾದರೆ ಕೆರೆಯ ನೀರಿಗಾಗಿ ಹಂಬಲಿಸುವುದಿಲ್ಲ. ಅಂತೆಯೇ ಶಿವನನ್ನು ನಂಬಿದವನಿಗೆ ಅನ್ಯ ದೇವರ ಅವಶ್ಯಕತೆ ಇರುವುದಿಲ್ಲ ಎಂದು ವಿವರಿಸಿದ್ದಾನೆ. ಮೂರನೆಯ ವಚನದಲ್ಲಿ ಶ್ರೇಷ್ಠವಾದ ಗುರುವಿನ ನಡತೆಯು ಘನತೆ ಉಳ್ಳದ್ದಾಗಿರಬೇಕು ಎಂದು ಹೇಳುತ್ತಾ, ಸಕಲರೂ ಶ್ರೇಷ್ಠವಾದ ಆಚಾರವುಳ್ಳವರಾಗಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಲಾಗಿದೆ. ಲಘುವಾದವನು ಗುರುವಾಗಲಾರ. ಗುರುವು ಲಘುವರ್ತನೆ ತೋರಲಾಗದು. ಗುರುವೇ ಲಘುವಾಗಿ ನಡೆದುಕೊಂಡರೆ ಅದು ಆಚಾರವೆನಿಸದು. ಗುರು ಲಿಂಗ ಜಂಗಮ ಪ್ರಸಾದಗಳನ್ನು ಗುರು ತಾನೇ ಲಘುವಾಗಿ ಕಾಣಬಾರದು. ಹಾಗೆ ಲಘುವಾಗಿ ಕಂಡರೆ ಅವನೇ ಸಣ್ಣವನಾಗುವನು ಎಂದು ಉರಿಲಿಂಗ ಪೆದ್ದಿ ವಿವರಿಸಿದ್ದಾನೆ. 42ನೇ ಪ್ರಶ್ನೆ: ತನಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳು ಯಾವುವು? ಉತ್ತರ: ಅಜ್ಞಾತವಾಸದಲ್ಲಿ ವಿರಾಟನ ರಾಣಿ ಸುದೇಶ್ನೆಯ ದಾಸಿಯಾಗಿ ಸೈರಂಧ್ರಿ ಎಂಬ ಹೆಸರಿನಲ್ಲಿದ್ದ ದ್ರೌಪದಿಯನ್ನು ಕೀಚಕ ಕೆಣಕಿ ಪೀಡಿಸುತ್ತಾನೆ. ಓಲಗದಲ್ಲಿಯೇ ಒದೆದು ಅವಮಾನಿಸುತ್ತಾನೆ. ತನಗೊದಗಿದ ಈ ಸಂಕಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ, ಯಾರ ಬಳಿ ಹೋಗಲಿ, ಯಾರನ್ನು ಬೇಡಲಿ? ಅಯ್ಯ, ಈ ಹೆಣ್ಣು ಜನ್ಮವು ಸುಡಲಿ. ಘೋರ ಪಾತಕಿಯಾದ ನನ್ನಂತೆ ಈ ಹಿಂದೆ ಯಾರು ನರಳಿದವರುಂಟು? ತನಗೆ ಮರಣವಾದರೂ ಬರಬಾರದೆ ಎಂದು ಹೊಟ್ಟೆಯನ್ನು ಬಡಿದುಕೊಳ್ಳುತ್ತಾ ಸಂಕಟ ಪಡುವಳು. ಧರ್ಮರಾಜನಿಗೆ ಹೇಳೋಣವೆಂದರೆ ಆತನಿಗೆ ಧರ್ಮ ಕ್ಷಮೆಯ ಗರ ಹೊಡೆದಿದೆ. ಅರ್ಜುನನಿಗೆ ತನ್ನ ಮೇಲೆ ಮಮತೆ ಇದೆ ಎಂದರೆ ಅವನು ತನ್ನ ಅಣ್ಣನ ಆಜ್ಞೆಯ ಪಾಲನೆಯ ಭ್ರಮೆಯಲ್ಲಿ ಸಿಲುಕಿದ್ದಾನೆ. ನಕುಲ ಸಹದೇವರು ಈ ನಾಯಿಯನ್ನು ಕೊಲ್ಲಲು ಅಸಮರ್ಥರು ಎಂಬುದರಲ್ಲಿ ಸಂಶಯವಿಲ್ಲ. ಈ ಐವರಲ್ಲಿ ಭೀಮನೇ ಪರಾಕ್ರಮಶಾಲಿಯಾದ ಗಂಡನು. ತನ್ನ ದುಃಖ ಸಂಕಟಗಳಲ್ಲಿ ತಡಮಾಡದೆ ಒದಗುವನು. ಮಹಾಸ್ವಾಭಿಮಾನಿಯೂ ಹೌದು. ಈ ದುಷ್ಟನ ಉಪಟಳವನ್ನು ಆತನಲ್ಲಿ ಹೇಳಿಕೊಳ್ಳುತ್ತೇನೆ. ಅವನೂ ಸಹ ಕೀಚಕನ ಉಪಟಳವನ್ನು ತಡೆಯುವ ಕೆಚ್ಚು ತೋರದಿದ್ದರೆ ಘೋರ ವಿಷವನ್ನು ಕುಡಿಯುತ್ತೇನೆ ಎಂದು ದ್ರೌಪದಿ ಮನದಲ್ಲಿ ಹೇಳಿಕೊಳ್ಳುತ್ತಾಳೆ. ಇನ್ನು 43ನೆಯ ಪ್ರಶ್ನೆಯನ್ನು ಗಮನಿಸಿ. ನಿರ್ಮಲ ಚಿತ್ತದ ಅಗತ್ಯವನ್ನು ಸೋಮನಾಥ ಹೇಗೆ ನಿರೂಪಿಸಿದ್ದಾನೆ? ಉತ್ತರ: ನಮ್ಮ ದೇಹದಲ್ಲಿಯೇ ಉದರದಲ್ಲಿ ಹೊಲಸು ತುಂಬಿರುವಾಗ ಅದನ್ನು ಶುದ್ಧ ಮಾಡಿಕೊಳ್ಳಲೆಂದು ಹೊರಗಿನಿಂದ ಸ್ನಾನ ಮಾಡಿದರೆ ಶುದ್ಧಿಯಾಗಲು ಸಾಧ್ಯವಿಲ್ಲ. ಕೆಟ್ಟ ಪಾತಕಗಳನ್ನು ಮಾಡಿದವನು ಎಷ್ಟೇ ಮಿಂದರೂ ಅವನ ಪಾಪಗಳು ನಿವೃತ್ತಿಯಾಗಲು ಸಾಧ್ಯವಿಲ್ಲ. ಅದು ಕಾಗೆಯು ನೀರಿನಲ್ಲಿ ಮುಳುಗಿ ಎದ್ದಂತೆಯೇ ಸರಿ. ಅದರ ಕಪ್ಪು ಹೋಗಿ ಬಿಳಿಯಾಗಲು ಸಾಧ್ಯವಿಲ್ಲ.
ಬೇವಿನ ಫಲವನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿ ಇಟ್ಟರೂ ಅದು ತನ್ನ ಕಹಿ ಗುಣವನ್ನು ಕಳೆದುಕೊಂಡು ರುಚಿಯಾದ ಸ್ವಾದವನ್ನು ನೀಡಲು ಸಾಧ್ಯವಿಲ್ಲ. ಅಂತೆಯೇ ಆಂತರ್ಯದಲ್ಲಿಯೇ ಶುದ್ಧಿ ಮತ್ತು ಸತ್ವಗಳು ಇಲ್ಲದಾಗ ಬಹಿರಂಗದ ಶುದ್ಧಿಯಿಂದ ಪ್ರಯೋಜನವಿಲ್ಲ. ಆದುದರಿಂದ ಚಿತ್ತಶುದ್ಧಿಯೇ ನಿಜವಾದ ಮಡಿ ಎಂದು ಸೋಮನಾಥ ಕವಿ ನಿರೂಪಿಸಿದ್ದಾನೆ. ಇನ್ನು ಆ ಗದ್ಯ ಭಾಗ. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 44ನೇದು. ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? ಉತ್ತರ: ಬಸಲಿಂಗ ಮೊದಮೊದಲು ಕಣ್ಣು ಬೇನೆ ಇರಬಹುದು ಎಂದು ತಿಳಿದ. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತಾಡಿ ಧೈರ್ಯ ತುಂಬಿ ಹಚ್ಚಿಕೊಳ್ಳಲು ಒಂದು ಲೇಹ್ಯ ಕೊಟ್ಟರು. ಹಲವು ದಿನ ಲೇಹ್ಯ ಹಚ್ಚಿಕೊಂಡು ಬಟ್ಟೆಯ ಕಾವು, ಉಪ್ಪಿನ ಕಾವು, ಕಣ್ಣಿನ ನೋವು ಮತ್ತು ಉಪ್ಪಿನ ಕಾವು ಕೊಟ್ಟುಕೊಂಡರೂ ಕಣ್ಣಿನ ನೋವು ಮತ್ತು ಮಂದ ದೃಷ್ಟಿ ಸ್ಥಿತಿ ಕಡಿಮೆಯಾಗಲಿಲ್ಲ. 45ನೆಯ ಪ್ರಶ್ನೆ. ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ? ಉತ್ತರ: ಬದುಕು 100,000 ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ. ಎಂತಹ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ. ದಿನ ಬಡಿಯುವ ಗಂಡನ ಕ್ರೌರ್ಯ ಹಿಂಸೆಯಲ್ಲಿ ಸಿಕ್ಕಿಬಿದ್ದಿದ್ದ, ಕೇವಲ 10ನೇ ತರಗತಿ ಓದಿದ್ದ 3 ಸಣ್ಣ ಮಕ್ಕಳ ತಾಯಿ ಫ್ಲೇವಿಯಾ 40ರ ವಯಸ್ಸಿನಲ್ಲಿ ಓದು ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. ನಿಶಾ ಶರ್ಮಾ ವರದಕ್ಷಿಣೆಯ ದುರಾಸೆಯ ಹುಡುಗನನ್ನು ನಿರಾಕರಿಸಿದಳು. ಬಹುಪಾಲು ಮಧ್ಯಮ ವರ್ಗದ ಎದುರು 100,000 ಆಯ್ಕೆಗಳಿವೆ. ಓದುವ ಆಯ್ಕೆ, ಜರ್ದಾ ಜಗಿಯದೇ ಇರುವ ಆಯ್ಕೆ, ಪ್ಲೇವಿಂಗ್ಗೆ ಬೀಳದ ಆಯ್ಕೆ, ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ, ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೇ ಇರುವ ಆಯ್ಕೆ ಮುಂತಾದವು. ಅವುಗಳನ್ನು ಬಳಸಿಕೊಳ್ಳಬೇಕಷ್ಟೇ. ಇನ್ನು ಮುಂದಿನ ಪ್ರಶ್ನೆ, ಅದರದೇ ಮುಂದಿನ ಉತ್ತರ ನೋಡ್ಕೊಳ್ಳಿ. 100 ಹಾದಿಯನ್ನು ಹಾಸಿದೆ, ಎದ್ದು ನಡೆಯಬೇಕಷ್ಟೆ ಎಂದು ಲೇಖಕಿ ನಿರೂಪಿಸುತ್ತಾರೆ. 46ನೇ ಪ್ರಶ್ನೆ. ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಉತ್ತರ: ಶ್ರಾವಣ ಮಾಸದ 4ನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ತುಂಬಿ ಹರಿಯುತ್ತಿದ್ದ ಶಾಂಭವಿ ಹೊಳೆಯ ದಡದಲ್ಲಿ ಕೂತು ಧಣಿ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದ. ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಳದಲ್ಲಿ ನಡೆದ ಹರಿಕಥಾ ಕಾಲಕ್ಷೇಪದಲ್ಲಿ ಹರಿದಾಸರು ಹೇಳಿರುವ ಉಪಕಥೆಗಳನ್ನು ನೆನಪಿಸಿಕೊಂಡೇ ನಗುತ್ತಾ ಪಾತ್ರೆ ಬೆಳಗುತ್ತಿದ್ದ ಅವನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದೆಂಬ ಅಂದಾಜಿರಲಿಲ್ಲ. ಕಾಲಡಿಯ ಮಣ್ಣು ನಿಧಾನವಾಗಿ ಕುಸಿದು ಹೊಳೆಗೆ ಜಾರಿತು. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜತೆ ಧಣಿಗಳ ಮುಸುರೆ ಪಾತ್ರೆಗಳು ನೀರು ಪಾಲಾದವು. ಈಜಿ ಮೇಲೆ ಬಂದವ ನೇರ ಅಪ್ಪ ಕುದುಪನತ್ತ ಧಾವಿಸಿದ. ಕುದುಪ ಹೊಳೆಯಲ್ಲಿ ಮುಳುಗಿ ನೆಲಕಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾಡಿದ. ಕುಸಿದ ಮಣ್ಣಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಆದರೆ ಕುದುಪ ಅದೆಷ್ಟು ಬಾರಿ ಹೊಳೆಯೊಳಗೆ ಮುಳುಗಿ ಮೇಲೆದ್ದರೂ ಬೆಳ್ಳಿ ಲೋಟವನ್ನು ಹೊಳೆ ಬಿಟ್ಟುಕೊಡಲಿಲ್ಲ. ಇನ್ನು ಈ ವಿಭಾಗ. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. 47ನೆಯ ಪ್ರಶ್ನೆ. ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ? ಉತ್ತರ: ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೋಯಿತು. ಹೀಗಾಗಿ ನಿರುಪಯುಕ್ತವೆನಿಸಿದ ಆನೆಯನ್ನು, ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು. ಮಾವುತ ವೇಲಾಯುಧ 24 ಗಂಟೆಯೂ ಕುಡಿದೇ ಇರುತ್ತಿದ್ದ. ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಅವನಿಗೆ ಛೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನೂ ಕೇಳದೆ ಏನನ್ನೂ ತಿನ್ನಲಿಲ್ಲ. ಕೊನೆಗೆ ಆನೆಗಾಗಿ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೂ ಹೋಗಿ ಕರೆತಂದರು. ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ.
ಆದ್ದರಿಂದ ಮಠದವರು ಆನೆಯನ್ನು, ಈ ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸಬೇಕು ಎಂದು ಹವಣಿಸುತ್ತಿದ್ದರು. ಇನ್ನು 48ನೇ ಪ್ರಶ್ನೆ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ. ಉತ್ತರ: ಲೋಡು ಲಾರಿ ಬಿಟ್ಟುಕೊಂಡು ಬರುತ್ತಿದ್ದ ಅಬ್ಬಾಸಿಗೆ ಇದ್ದಕ್ಕಿದ್ದಂತೆ 2 ದಮ್ ಬೀಡಿ ಎಳೆಯುವ ತೆವಲು ಶುರುವಾಯಿತು. ಕ್ಲೀನರ್ ಕೃಷ್ಣನಿಗೆ ಚೂರು ಸ್ಟಿಯರಿಂಗ್ ಹಿಡಿ, ಬೀಡಿ ಹತ್ತಿಸ್ಕೋತೀನಿ ಎಂದು ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ. ಜೇಬಿನಿಂದ ಬೀಡಿ ತೆಗೆದು ಬಾಯಿಗಿಟ್ಟು ಬೆಂಕಿ ಕಡ್ಡಿ ಗೀರಿ 1 ದಮ್ ಎಳೆದು ಅದರ ಹೊಗೆಯಲ್ಲೇ ಕಡ್ಡಿ ನಂದಿಸಿ ತಲೆ ಎತ್ತಿ ನೋಡಿದರೆ ಲಾರಿ ಎದುರು ಮರದ ದೊಡ್ಡ ಕಾಂಡ ನೇರವಾಗಿ ನುಗ್ಗುತ್ತಿದೆ. ಏ ಕೃಷ್ಣ, ಸ್ಟೇರಿಂಗ್ ಬಿಡು ಎಂದು ಕೂಗಿ ಸ್ಟೇರಿಂಗ್ಗೆ ಕೈ ಹಾಕಿ ಲಾರಿ ಮೂತಿಯನ್ನು ದಾರಿ ಕಡೆ ತಿರುಗಿಸಲು ಯತ್ನಿಸಿದ. ಕ್ಲೀನರ್ ಸ್ಟೇರಿಂಗ್ ಅಲ್ಲಾಡದಂತೆ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದ. ಗಡಿಬಿಡಿಯಲ್ಲಿ ನಿಸ್ಸಹಾಯಕನಾಗಿ ಒದ್ದಾಡುತ್ತಿದ್ದ ಅಬ್ಬಾಸಿಗೆ ಬ್ರೇಕ್ ಹಾಕಬೇಕೆಂದು ಹೊಳೆಯಲಿಲ್ಲ. ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದುಗಡೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿ ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ ಇಬ್ಬರು ಅಲ್ಲೇ ಸತ್ತು ಹೋದರು. ಡ್ರೈವರ್, ಕ್ಲೀನರ್ ಇಬ್ಬರು ಸ್ಟೇರಿಂಗನ್ನು ಬಿಗಿ ಮುಷ್ಟಿಯಲ್ಲಿ ಹಿಡಿದೇ ಸತ್ತಿರುವುದು, ಅಬ್ಬಾಸ್ ಬೀಡಿ ಕಚ್ಚಿಕೊಂಡೇ ಪ್ರಾಣ ಬಿಟ್ಟಿರುವುದನ್ನು ನೋಡಿದರೆ ಯಾವನಿಗಾದರೂ ಅಪಘಾತ ಏಕೆ ಆಗಿರಬಹುದು ಎಂದು ಗೊತ್ತಾಗುತ್ತಿತ್ತು. ಇದಕ್ಕೆ ಕೃಷ್ಣೇಗೌಡನ ಆನೆ ಕಾರಣವಾಗಿರಲಿಲ್ಲ. ಸರಿ ವಿದ್ಯಾರ್ಥಿಗಳೇ, ಇನ್ನು ಭಾಷಾಭ್ಯಾಸವನ್ನು ಗಮನಿಸ್ತಾ ಹೋಗೋಣ. 5ನೇದು ಅ. ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಒಟ್ಟಿಗೆ 8 ಅಂಕಗಳಿವೆ. ಕೆಳಗಿನ 2 ಪದಗಳಿಗೆ ಅರ್ಥವನ್ನು ಬರೆಯಿರಿ. ಸಲಿಲಂ ಅಂದರೆ ನೀರು, ಭಂಗ ಅಂದರೆ ಅವಮಾನ, ತೃಣಕಲ್ಪ ಅಂದರೆ ಹುಲ್ಲಿಗೆ ಸಮಾನ. ಮುಂದಿನದು 2 ಪದಗಳಿಗೆ ತದ್ಭವ ರೂಪ ಬರೆಯಿರಿ. ಸಂಸ್ಥಾ, ಸಂತೆ, ಅಮೃತ, ಅಮರ್ದು, ಜಂತ್ರ, ಯಂತ್ರ. ಇನ್ನು 51ನೇದು. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಧನಿಕ, ಶ್ರೀಮಂತ, ಬಲ್ಲಿದ ಅಥವಾ ಸಿರಿವಂತ ಅಂತ ಬರಿಬೋದು. ಸಮರ, ಯುದ್ಧ, ಕದನ, ಸುತ, ಮಗ, ಪುತ್ರ. 52ನೇದು. ಕೆಳಗಿನ 2 ಪದಗಳಿಗೆ ಕಾಲಸೂಚಕಗಳನ್ನು ಬರೆಯಿರಿ. ಹೋದನು, ಭೂತಕಾಲ ದ, ಕಲಿಯುವರು, ಭವಿಷ್ಯತ್ ಕಾಲ ವ, ತಿನ್ನುತ್ತಿದ್ದರು, ವರ್ತಮಾನ ಕಾಲ ಉತ್ತ ಅಥವಾ ಉತ್. ಇನ್ನು 53ನೇದು. ಕೆಳಗಿನ 2 ಪದಗಳಿಗೆ ವಿಭಕ್ತಿ ಹೆಸರನ್ನು ಬರೆಯಿರಿ. ಕಟ್ಟಿಗೆಯ, ಷಷ್ಠಿ ವಿಭಕ್ತಿ ಅ, ಲಾವಾರಸದಲ್ಲಿ, ಸಪ್ತಮಿ ವಿಭಕ್ತಿ ಅಲ್ಲಿ, ಮಂತ್ರಿಯಾಗು, ಪ್ರಥಮ ವಿಭಕ್ತಿ ಉ. 54ನೇದು. ಕೆಳಗಿನ 2 ಪದಗಳಿಗೆ ನಿಷೇಧಾರ್ಥಕ ಪದ ಬರೆಯಿರಿ. ತಿಂದನು, ತಿನ್ನನು, ಬರೆವನು, ಬರೆಯನು, ಹೋಗುತ್ತಾನೆ, ಹೋಗನು. ಆ. ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. 55ನೇದು. ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುತ್ತಿರುವ ಸಮಸ್ಯೆಗಳು. ನಿಮಗೆ ನಿಮ್ಮ ಸ್ವಂತವಾಗಿಯೂ ಬರೆಯಬಹುದು. ಬೇಕಾದರೆ ಇಲ್ಲಿ ನೋಡಿಕೊಳ್ಳಿ ಮೊದಲಿಗೆ ಯಾವ ರೀತಿ ಇದೆ, ಅಥವಾ ನಿಮಗೆ ಕಾಲೇಜಲ್ಲಿ ಈಗಾಗಲೇ ಕೊಟ್ಟಿರ್ತಾರೆ ಹೇಗೆ ಬರಿಬೇಕು ಅನ್ನುವಂಥದ್ದನ್ನು. ಇಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತರವನ್ನು ನೋಡ್ತಾ ಹೋಗಿ. ಹಾಗೆ ಒಟ್ಟಿಗೆ 2 ನಿಮಗೆ ಕೊಟ್ಟಿರ್ತಾರೆ, 2 ಪ್ರಬಂಧಗಳು. ಯಾವುದಾದರೂ ಒಂದನ್ನು ನೀವು ಬರೆಯಬೇಕು. ಇನ್ನೊಂದು ಕೃಷಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಅಗತ್ಯ. ಇದನ್ನು ಕೂಡ ಹೀಗೆ ನೋಡಿಕೊಳ್ಳಿ. ಇನ್ನು ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ. 1 ಖಾಸಗಿ ಪತ್ರ, 2ನೇದು ವ್ಯಾವಹಾರಿಕ ಪತ್ರ. ಈ 2ರಲ್ಲಿ ಯಾವುದಾದರೂ ಒಂದನ್ನು ಕೊಟ್ಟಿರ್ತಾರೆ. ಮೊದಲೇ ಒಂದನ್ನು ಗಮನಿಸಿ. ಯಾವುದು ಪತ್ರಲೇಖನವನ್ನು ಬರೆಯುವಾಗ ನಿಮ್ಮ ಹೆಸರನ್ನು ಯಾವುದೇ ಕಾರಣಕ್ಕೂ ನಮೂದಿಸಲಿಕ್ಕಿಲ್ಲ, ಬರೀಲಿಕ್ಕಿಲ್ಲ. ಸಂಕೇತ ಅಕ್ಷರಗಳನ್ನು ಮಾತ್ರ ಬಳಸಬೇಕು. ಯಾವುದು ಆ, ಬ, ಕ, ಚ, ಟ, ತ, ಪ ಹಾಗೆ. ನಿಮ್ಮೂರಿನಲ್ಲಿ ನಡೆಯುವ ಜಾತ್ರೆ ಸಮ್ಮೇಳನಗಳಿಗೆ ಇಷ್ಟ ಮಿತ್ರರನ್ನು ಆಹ್ವಾನಿಸಿ ಪತ್ರ ಬರೆಯಿರಿ. ನಿಮ್ಮ ಬಲಭಾಗದಲ್ಲಿ
ಉತ್ತರ ಭಾಗದಲ್ಲಿ ಮೊದಲಿಗೆ ವಿಳಾಸವನ್ನು ಬರೆಯುವಂಥದ್ದು, ದಿನಾಂಕವನ್ನು ಬರೆಯುವಂಥದ್ದು, ನಿಮ್ಮ ವಿಳಾಸವನ್ನು ಬರೆಯುವಂಥದ್ದು ನಿಮಗೆ ಮೊದಲೇ ಗೊತ್ತಿದೆ. ಅಲ್ಲಿ ಕ್ಷೇಮ ಅಂತ ಇದೆ ನೋಡಿ. ಆತ್ಮೀಯ ಗೆಳೆಯನಾದ ಸಮಾಹಿತನಿಗೆ ನಿನ್ನ ಪ್ರೀತಿಯ ಗೆಳೆಯನಾದ ಆ ಬಾ ಕ ಮಾಡುವ ವಂದನೆಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ಅಲ್ಲಿ ನೀನೂ ಸಹ ಕ್ಷೇಮದಿಂದ ಇರುವಿ ಎಂದು ಭಾವಿಸುತ್ತೇನೆ. ಇದೇ ತಿಂಗಳು 10ನೆಯ ತಾರೀಕಿನಿಂದ ನಮ್ಮ ಊರಿನಲ್ಲಿ ಕರ್ನಾಟಕದ 2ನೆಯ ಅತಿ ದೊಡ್ಡ ಜಾತ್ರೆ ಸಿರ್ಸಿ ಮಾರಿಕಾಂಬ ಜಾತ್ರೆ ನಡೆಯಲಿದೆ. 8 ದಿನಗಳ ಕಾಲ ನಡೆಯುವ ಈ ಜಾತ್ರೆ ಅತ್ಯಂತ ವೈಭವೋಪೇತವಾಗಿ ನಡೆಯುತ್ತದೆ. ನಾಡಿನ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ. ಸಾಂಸ್ಕೃತಿಕ ಹಾಗೂ ಜನಪದ ಕಲಾ ಪ್ರದರ್ಶನವೂ ಇರುತ್ತದೆ. ಆ ಸಂದರ್ಭದಲ್ಲಿ ನೀನೂ ಸಹ ನಮ್ಮಲ್ಲಿ ಬಂದು ಉಳಿದುಕೊಂಡು ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನೀನು 1 ದಿನ ಮುಂಚಿತವಾಗಿಯೇ ಬಾ. ನಿನ್ನ ತಂದೆ ತಾಯಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು. ಅವರನ್ನು ಜಾತ್ರೆಗೆ ಕರೆದುಕೊಂಡು ಬಾ. ಕೆಳಗಡೆ ನಮಸ್ಕಾರಗಳೊಂದಿಗೆ ನಿಮ್ಮ ಪ್ರೀತಿಯ ಗೆಳೆಯ ಆ ಬ ಕ. ಹೊರವಿಳಾಸ ರವರಿಗೆ. ಹೆಸರನ್ನು ಬರೀಲಿಕ್ಕಿಲ್ಲ, ಅಲ್ಲಿ ಬರೆದಿದ್ದಾರೆ. ಆ ಬಾ ಕ ಅಂತ ಬರೆಯಿರಿ. ಮತ್ತು ವಿಳಾಸವನ್ನು ಹೀಗೆ ವಿಳಾಸದಲ್ಲಿ ಹೆಸರೆಲ್ಲ ಬರಿಬೇಕಂತಿಲ್ಲ. XXX ಬರೆಯುವಂಥದ್ದು ನಿಮ್ಗೆ ಗೊತ್ತಿದೆ. ಅದೇ ರೀತಿ ವಿಳಾಸವನ್ನು ಬರಿತಾ ಹೋಗಿ. ಮುಂದೆ ಇಲ್ಲಿಗೆ ಇನ್ನೊಂದು ಪತ್ರ ಇದೆ ನೋಡಿ. ಅದು ಪತ್ರ ವ್ಯಾವಹಾರಿಕ ಪತ್ರ. ವ್ಯಾವಹಾರಿಕ ಪತ್ರದಲ್ಲಿ ಅದೇ ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ವ್ಯವಸ್ಥಾಪಕರಿಗೆ ಒಂದು ಪತ್ರವನ್ನು ಬರೆಯಿರಿ. ಇದು ಕೂಡ ಯಾವ ರೀತಿ ಬರಿಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋಗಿ. ಇಲ್ಲಿ ಹೇಗೆ ಬರಿಬೇಕು ಅನ್ನುವಂಥದ್ದನ್ನು ಈಗಾಗಲೇ ಕೆಲವೊಂದು ವಿಡಿಯೋಗಳನ್ನು ನಾನು ಹಾಕಿದ್ದೇನೆ. ಹಾಗೆ ನಿಮ್ಮ ಕಾಲೇಜಿನಲ್ಲಿಯೂ ಕೂಡ ಉಪನ್ಯಾಸಕರು ಹೇಳಿಕೊಟ್ಟಿರ್ಬೋದು. ಇಲ್ಲಿ ನೋಡ್ತಾ ಹೋಗಿ ಹೇಗೆ ಬರಿಬೇಕು ಅನ್ನುವಂಥದ್ದು. ಯಾವುದ್ಯಾವುದು ಮುಖ್ಯವಾಗಿ ಬರ್ತದೆ ಪರೀಕ್ಷೆಗಳಲ್ಲಿ, ಪತ್ರಲೇಖನ ಯಾವುದೆಲ್ಲ ವಿಷಯಗಳ ಮೇಲೆ ಕೊಟ್ಟಿರ್ತಾರೆ ಅನ್ನೋದನ್ನು ಗಮನಿಸ್ತಾ ಹೋಗಿ. ಒಂದು 4-5 ಪತ್ರಗಳಿಗೆ ರೆಡಿಯಾಗಿ ಯಾವುದಾದ್ರೂ 2 ಪತ್ರಗಳಲ್ಲಿ ಒಂದನ್ನು ಬರೆಯಬಹುದು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ದ್ವಿತೀಯ PUCಯ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಹಾಗೂ ಪಠ್ಯಗಳಿಗೆ ಸಂಬಂಧಿಸಿದಂತೆ ಹಾಗೂ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ನಾನು ಹಾಕಿದ್ದೇನೆ. ಆ ವಿಡಿಯೋಗಳಿಗೂ ಕೂಡ ನೀವು ಭೇಟಿ ಕೊಡಿ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಅನೇಕ ವಿಡಿಯೋಗಳನ್ನು ನೀವು ಅಲ್ಲಿ ಲಿಂಕ್ಗಳನ್ನು ಹಾಕಿದ್ದೇನೆ, ನೋಡ್ತಾ ಹೋಗಿ. ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ.